ವೆಲ್ಕಮ್ ಬ್ಯಾಕ್. ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ರೈಲು ಸೇತುವೆ ಲೋಕಾರ್ಪಣೆ ಆಗಲಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ತಮಿಳುನಾಡು ರಾಮೇಶ್ವರಂನ ಪಮ್ಮನ್ನಲ್ಲಿನ ಬ್ರಿಡ್ಜ್ ಅದು ಇವತ್ತು ಲೋಕಾರ್ಪಣೆ ಆಗುತ್ತೆ. 2.5 ಕಿಲೋಮೀಟರ್ ಉದ್ದದ ವರ್ಟಿಕಲ್ ಲಿಫ್ಟ್ ರೈಲು ಸೇತುವೆ ಆರ್ಥಿಕತೆ, ಪ್ರವಾಸೋದ್ಯಮ, ಯಾತ್ರಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಇದರಿಂದ ವಿವಿಧ ಕಾಮಗಾರಿಗಳಿಗೆ ಮೋದಿಯಿಂದ ಚಾಲನೆ ಸಿಗಲಿದೆ. 535 ಕೋಟಿ ರೂಪಾಯಿ ವೆಚ್ಚದಲ್ಲಿ ವರ್ಟಿಕಲ್ ಲಿಫ್ಟ್ ನಿರ್ಮಾಣ ಮಾಡಲಾಗಿದೆ. 535 ಕೋಟಿ ರೂಪಾಯಿ ವೆಚ್ಚದಲ್ಲಿ ವರ್ಟಿಕಲ್ ಲಿಫ್ಟನ್ನು ನಿರ್ಮಾಣ ಮಾಡಲಾಗಿರೋದು. ಹಾಗಾದರೆ ವರ್ಟಿಕಲ್ ರೈಲ್ವೆ ಬ್ರಿಡ್ಜ್ನ ವಿಶೇಷತೆ ಏನು ಅನ್ನೋದನ್ನು ಗಮನಿಸ್ತಾ ಹೋಗೋದಾದ್ರೆ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ವಿ. ಈಗಾಗಲೇ ಚಾಲನೆ ಸಿಕ್ಕಿದೆ. ಎಸ್, ಮೋದಿ ಅವರು ಈಗಾಗಲೇ ಚಾಲನೆಯನ್ನು ನೀಡಿದ್ದಾರೆ. ನೋಡಿ, 2.5 ಕಿಲೋಮೀಟರ್ ಉದ್ದದ ವರ್ಟಿಕಲ್ ಲಿಫ್ಟ್ ರೈಲು ಸೇತುವೆಗೆ ಚಾಲನೆಯನ್ನು ನೀಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ರೈಲು ಸೇತುವೆ ಇದು. ಆರ್ಥಿಕತೆ, ಪ್ರವಾಸೋದ್ಯಮ, ಯಾತ್ರಾರ್ಥಿಗಳಿಗೆ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುತ್ತೆ. ಎಸ್, ನಾವು ಮಾತಾಡ್ತಾ ಇದ್ವಿ ವರ್ಟಿಕಲ್ ರೈಲ್ವೆ ಬ್ರಿಡ್ಜ್ನ ವಿಶೇಷತೆ ಏನು ಅನ್ನೋದನ್ನು ಗಮನಿಸ್ತಾ ಹೋಗೋದಾದರೆ 2.5 ಕಿಲೋಮೀಟರ್ ಉದ್ದದ ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ರೈಲು ಸೇತುವೆ ಆಗುತ್ತೆ ಇದು. ಹಡಗು ಸಂಚಾರ ವೇಳೆ ಬ್ರಿಡ್ಜ್ ಮೇಲಕ್ಕೆ ಎತ್ತಲ್ಪಟ್ಟು ಮತ್ತೆ ಅದೇ ಸ್ಥಾನಕ್ಕೆ ವಾಪಸ್ ಕೂಡ ಬರುತ್ತೆ. ಅದು ಹಡಗು ಏನಾದರೂ ಸಂಚರಿಸಬೇಕಾದ್ರೆ ಆ ಬ್ರಿಡ್ಜ್ ಮೇಲಕ್ಕೆ ಹೋಗುತ್ತೆ. ಆ ಹಡಗು ಪಾಸ್ ಆದ ನಂತರ ಅದು ಕೆಳಗಡೆ ಬರುತ್ತೆ. ಯಥಾವತ್ತಾಗಿ ಆರ್ಥಿಕತೆ, ಪ್ರವಾಸೋದ್ಯಮ ಮತ್ತು ಯಾತ್ರಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಮುಖ್ಯ ಭೂಮಿಯಿಂದ ರಾಮೇಶ್ವರಂಗೆ 5 ನಿಮಿಷದ ಪ್ರಯಾಣ. ನೋಡಿ, 5 ನಿಮಿಷದಲ್ಲಿ ಪ್ರಯಾಣವನ್ನು ಮಾಡಬಹುದು. ಸೇತುವೆಯಲ್ಲಿ ಚಲಿಸುವ ರೈಲಿನ ವೇಗದ ಮಿತಿ ಗಂಟೆಗೆ 75 ಕಿಲೋಮೀಟರ್ ಇರುತ್ತೆ. ಗಂಟೆಗೆ 75 ಕಿಲೋಮೀಟರ್ ಸ್ಪೀಡ್ನಲ್ಲಿ ರೈಲು ಚಲಿಸುತ್ತೆ. ಶರ್ಜರ್ ರೋಲಿಂಗ್ ಲಿಫ್ಟ್ ತಂತ್ರಜ್ಞಾನದ ಬಳಕೆ ಆಗುತ್ತೆ. ತುಕ್ಕು ಹಿಡಿಯದಂತೆ ತುಕ್ಕು ರಹಿತ ಡಬಲ್ ಕೋಟ್ ಪೇಂಟ್ ಬಳಕೆ ಮಾಡಲಾಗಿದೆ. ಸೇತುವೆಯನ್ನು ಮೇಲೆ ಎತ್ತಲು 120 ಕಿಲೋವ್ಯಾಟ್ ವಿದ್ಯುತ್ತನ್ನು ಬಳಕೆ ಮಾಡಲಾಗುತ್ತೆ. ಇದು ವರ್ಟಿಕಲ್ ರೈಲ್ವೆ ಬ್ರಿಡ್ಜ್ನ ವಿಶೇಷತೆ. ಈಗಾಗಲೇ ಎಲ್ಲರೂ ಕಾಯ್ತಾ ಇದ್ರು ಇದಕ್ಕಾಗಿ. ನರೇಂದ್ರ ಮೋದಿ ಅವರು ಹಸಿರು ಬಾವುಟವನ್ನು ತೋರಿಸೋ ಮುಖೇನ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟು ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಆ ಮುಖೇನ ರೈಲು ಅಲ್ಲಿ ಸಂಚರಿಸ್ತಾ ಇರುವಂಥ ದೃಶ್ಯವನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಕೇಂದ್ರ ರೈಲ್ವೆ ಸಚಿವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಸೊ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಅಶ್ವಿನಿ ವೈಷ್ಣವ್ ಅವರು ಕೂಡ ಉಪಸ್ಥಿತರಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದಾಗಿರುವಂಥದ್ದು ಬಹಳ ವರ್ಷಗಳಿಂದಲೂ ಕೂಡ ಈ ಒಂದು ಕೆಲಸಗಳಾಗ್ತಾ ಇತ್ತು. ಅದಕ್ಕೆ ಯಾವಾಗ ಚಾಲನೆ ಸಿಗತ್ತೆ ಅಂತ ಹೇಳಿ ಬಹಳಷ್ಟು ಕಾತುರದಿಂದ ಕೂಡ ಕಾಯಲಾಗಿತ್ತು. ಸೊ ಹಾಗಾಗಿ ಅಂತೂ ಇಂತೂ ಇವತ್ತು ರಾಮನವಮಿ ದಿನವೇ ದೇಶದ ಮೊದಲ ವರ್ಟಿಕಲ್ ಲಿಫ್ಟ್ ಸಮುದ್ರ ಸೇತುವೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಪ್ರಧಾನಿ ಕಚೇರಿ ಬಿಡುಗಡೆ ಮಾಡಿದ ಪ್ರಕಟಣೆಯ ಪ್ರಕಾರ ಅಂದರೆ ಇವತ್ತು ಬಿಡುಗಡೆ ಆಗಿರುವಂಥದ್ದು ಒಂದು ಕಡೆ ಖುಷಿಯಾದಂತಹ ವಿಚಾರ. ಹಡಗು ಸಂಚಾರ ಸಂದರ್ಭದಲ್ಲಿ ಬ್ರಿಡ್ಜ್ ಪಾಸ್ ಆಗುವಂತಹ ಸಂದರ್ಭದಲ್ಲಿ ಇದು ಮಹತ್ವ ಅಂತಲೇ ಹೇಳಲಾಗ್ತಾ ಇರುವಂಥದ್ದು. ಮುಖ್ಯ ಭೂಮಿಯಿಂದ ರಾಮೇಶ್ವರಂಗೆ ಬರೀ 5 ನಿಮಿಷದ ಪ್ರಯಾಣ. ಈ ಹಿಂದೆ ಬಹಳಷ್ಟು ಸಮಯವನ್ನು ಕೂಡ ತೆಗೆದುಕೊಳ್ತಾ ಇತ್ತು. ಸೊ ಅದು ಪ್ರಯಾಣಿಕರಿಗೂ ಕೂಡ ಒಂದು ಕಡೆ ಕಷ್ಟ ಅಂತ ಕೂಡ ಹೇಳಲಾಗ್ತಾ ಇತ್ತು. ಸೊ ನಾವು ಬೇಗ ಹೋಗಿ ಬೇಗ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು ಬೇರೆ ಬೇರೆ ದೇಶಗಳಿಂದ ಬಂದಂಥವರು ಕೂಡ ಈ ರೀತಿಯಾದಂತಹ ಮಾತುಗಳನ್ನು ಹೇಳ್ತಾ ಇದ್ರು. ಬೇಗ ಮುಗಿಸ್ಕೊಳ್ಬೇಕು ಅಥವಾ ಬೇರೆ ಬೇರೆ ಪ್ಲೇಸ್ಗಳನ್ನು ನೋಡೋದಕ್ಕೆ ನಮಗೆ ಸಮಯ ಆಗ್ತಾ ಇಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಕೇಳಲ್ಪಟ್ಟಿದ್ವಿ. ಬಟ್ ಆದರೆ ಈ ಒಂದು ವರ್ಟಿಕಲ್ ರೈಲ್ವೆ ಬ್ರಿಡ್ಜ್ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಉದ್ಘಾಟನೆ ಆದಮೇಲೆ ಇದೆಲ್ಲವೂ ಕೂಡ ಇದೀಗ ಆರಾಮಾಗಿ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಬೇಗ ನಾವು ಬೇರೆ ಬೇರೆ ಪ್ರದೇಶಗಳನ್ನು ಕೂಡ ನೋಡಬಹುದು. ಸೊ ತಮಿಳುನಾಡು ರಾಮೇಶ್ವರಂನ ಪಂಬನ್ನಲ್ಲಿ ಇರುವಂತಹ ಈ ಒಂದು ಬ್ರಿಡ್ಜನ್ನು ಉದ್ಘಾಟನೆ ಕೂಡ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. झंडी दिखाई गई और जब भी रेलवे के द्वारा कि ऐसा कुछ पहल की जाती है तो उसमें रेलगाड़ी को हरी झंडी दिखाई है. वो चेन्नई के तांबरम से लेकर रामेश्वरम तक की खंड के लिए इस रेलगाड़ी को हरी झंडी दिखाई गई. और जब भी रेलवे के द्वारा ऐसा कुछ पहल की जाती है तो उसमें स्टेशंस भी डेवलप होते हैं. एक महत्वपूर्ण पहल की जाती है और ये जो ट्रेन, ये जो खंड है, ये तमिलनाडु के तटीय क्षेत्रों को भी जोड़ रहा है. क्या अहमियत है इस खंड की और इस ट्रेन की जिसको आज हरी झंडी दिखाई गई तांबरम से रामेश्वरम?
ये एक ओवरनाइट ट्रेन होगी जो कि बेसिकली पैसेंजर ट्रेन है, इसलिए ये टूरिस्ट को और भारतीय जो रेलवे लोग की तरफ से इस तरह का पुल बनाया गया जिसे हम वर्टिकली यहाँ पर अब जो ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ರಾಮೇಶ್ವರಂನಿಂದ ತಾಂಬರಂ ವರೆಗಿನ ಹೊಸ ರೈಲು ಸೇವೆಗೆ ಮೋದಿ ಚಾಲನೆಯನ್ನು ಕೊಟ್ಟಿದ್ದಾರೆ. ಇನ್ನು ರಾಮಾಯಣದ ಪ್ರಕಾರ ರಾಮ ಸೇತು ನಿರ್ಮಾಣವು ರಾಮೇಶ್ವರಂ ಬಳಿಯ ಧನುಷ್ಕೋಡಿಯಿಂದ ಪ್ರಾರಂಭವಾದ ಕಾರಣ ಈ ಸೇತುವೆ ಅಪಾರ ಸಾಂಸ್ಕೃತಿಕ ಮಹತ್ವವನ್ನು ಕೂಡ ಹೊಂದಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ರಾಮೇಶ್ವರಂ ಅನ್ನ ಮುಖ್ಯ ಭೂಭಾಗಕ್ಕೆ ಸಂಪರ್ಕಿಸುವಂತಹ ಈ ಒಂದು ಸೇತುವೆ ಏನಿದೆ ಜಾಗತಿಕ ವೇದಿಕೆಯಲ್ಲಿ ಭಾರತೀಯ ಎಂಜಿನಿಯರಿಂಗ್ಗೆ ಸಾಟಿ ಇಲ್ಲದ ಉದಾಹರಣೆ ಕೂಡ ಆಗ್ತಾ ಇರುವಂಥದ್ದು. ಹೆಮ್ಮೆಯ ವಿಚಾರ. ಇದನ್ನ 550 ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚದಲ್ಲಿ ನಿರ್ಮಾಣ ಕೂಡ ಮಾಡಲಾಗಿದೆ. ಇದರ ಉದ್ದ 2.08 ಕಿಲೋಮೀಟರ್. ಇದು 99 ಸ್ಪ್ಯಾನ್ಗಳನ್ನ ಮತ್ತು 72.5 ಮೀಟರ್ಗಳ ವರ್ಟಿಕಲ್ ಲಿಫ್ಟ್ ಸ್ಪ್ಯಾನ್ ಅನ್ನ ಕೂಡ ಹೊಂದಿದ್ದು 17 ಮೀಟರ್ ಎತ್ತರಕ್ಕೆ ಕೂಡ ಏರುತ್ತೆ. ಇದು ಹಡಗುಗಳ ಸುಗಮ ಚಲನೆಗೆ ಕೂಡ ಅನುಕೂಲ ಆಗುವಂಥದ್ದು ಮತ್ತು ರೈಲು ಕಾರ್ಯಾಚರಣೆಯನ್ನು ಕೂಡ ಅಡೆತಡೆ ಇಲ್ಲದೆ ಖಚಿತಪಡಿಸುತ್ತೆ ಅನ್ನುವಂತಹ ಇದೊಂದು ವಿಶೇಷತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಸ್ಟೇನ್ಲೆಸ್ ಸ್ಟೀಲ್ ಬಲವರ್ಧನೆ, ಉನ್ನತ ದರ್ಜೆಯ ರಕ್ಷಣಾತ್ಮಕ ಬಣ್ಣ ಮತ್ತು ಸಂಪೂರ್ಣವಾಗಿ ಬೆಸುಗೆ ಹಾಕಿದ ಕೀಲುಗಳಿಂದ ನಿರ್ಮಾಣ ಕೂಡ ಮಾಡಲಾಗಿದೆ.